ನಮಸ್ಕಾರ. ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರಿದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ದೆಹಲಿಯಲ್ಲಿ ಕಳೆದ ಸುಮಾರು ಹೆಚ್ಚು ಕಡಿಮೆ 2.5 ತಿಂಗಳಿಂದ ರೈತರು ಪ್ರತಿಭಟನೆ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಸರ್ಕಾರ ನೋಡ್ತಾ ಇದೆ. ಆದರೆ ಸರ್ಕಾರ ಏನು ಮಾಡ್ತಿದೆ? ಈ ರೈತರ ಪ್ರತಿಭಟನೆಯನ್ನು, ಒಂದು ಸಾತ್ವಿಕ ಪ್ರತಿಭಟನೆಯನ್ನು ದಮನಿಸುವುದಕ್ಕೆ ಬೇಡದ ದಾರಿಗಳನ್ನೆಲ್ಲ ಹುಡುಕೊಳ್ತಾ ಇರೋದು, ಮತ್ತು ಅದಕ್ಕೆ ಕಳಂಕ ಹಚ್ಚುವ ಕೆಲಸ ಮಾಡ್ತಿದೆಯೇ ಹೊರತು ರೈತರಿಗೆ, ಈ ದೇಶದ ಅನ್ನದಾತನಿಗೆ ಏನು ಮಾಡಬೇಕಿತ್ತು ಅದನ್ನ ಸರ್ಕಾರ ಮಾಡ್ತಿಲ್ಲ. ಒಂದು ಇದನ್ನು ನಾನು ಪ್ರಭುತ್ವ ವರ್ಸಸ್ ರೈತರು ಅಂತ ಕರಿತೀನಿ. ಇಂಡಿಯಾದಲ್ಲಿ ರೈತ ಚಳವಳಿಗೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಸೊ ಮಹೇಂದ್ರ ಸಿಂಗ್ ತಿಕಾಯತ್, ಈಗ ಅವ್ರ ಮಗನೇನೆ ಲೀಡ್ ಮಾಡ್ತಿದ್ದಾರೆ. ಅವರು ರಾಷ್ಟ್ರ ಮಟ್ಟದಲ್ಲಿ ರೈತ ಚಳವಳಿಯನ್ನು ಕಟ್ಟಿ ಬೆಳೆಸಿದವರು. ಹಾಗೆಯೇ ಕರ್ನಾಟಕದಲ್ಲಿ ನಂಜುಂಡಸ್ವಾಮಿಯವರು ರೈತ ಚಳವಳಿಯನ್ನು ಬೆಳೆಸಿದರು. ಸೊ ಕರ್ನಾಟಕದ ಈ ಉದಾಹರಣೆಯನ್ನು ತೆಗೆದುಕೊಂಡ್ರೆ 80ರ ದಶಕದ ಪ್ರಾರಂಭದಲ್ಲಿ ರೈತ ಚಳವಳಿ ಉತ್ತುಂಗ ಸ್ಥಿತಿಯಲ್ಲಿತ್ತು. ನನಗೆ ಕನ್ನಡ ಪ್ರಭಾದ ಆಗಿನ ಎಡಿಟೋರಿಯಲ್ ಕೂಡ ನೆನಪಿದೆ. ರೈತರು ಬಂದರು ದಾರಿ ಬಿಡಿ ಅಂಥೇಳಿ ಕದ್ರಿ ಶಾಮಣ್ಣ ಎಡಿಟೋರಿಯಲ್ ಬರೆದಿದ್ದರು. ಹಾಗೆ ನಾನು ಪತ್ರಿಕೋದ್ಯಮಕ್ಕೆ ಬಂದಂಥ ಕಾಲ ಅದು. ವಿಧಾನಸೌಧ ಎದುರು ಹಸಿರು ಶಾಲುಗಳ ಒಂದು ಬೃಹತ್ತಾದ ಮೆರವಣಿಗೆ, ಅದರ ನಂತರ ಲಾಠಿ ಚಾರ್ಜ್ ಎಲ್ಲ ಆಯಿತು ಬಿಡಿ. ಅಂಥ ರೈತರಿದ್ದರು. ಸೊ ಇದನ್ನು ಎದುರಿಸುವ ಶಕ್ತಿ 83ರಲ್ಲಿ ಅಧಿಕಾರಕ್ಕೆ ಬಂದಂತಹ ಹೆಗಡೆ ಸರ್ಕಾರಕ್ಕೆ ಇರಲೇ ಇಲ್ಲ. ಆಗ ರೈತ ಚಳವಳಿಯ ವಿರುದ್ಧ ಕುತಂತ್ರದ ರಾಜಕಾರಣವನ್ನು ಪ್ರಾರಂಭ ಮಾಡಿ ರೈತ ಚಳವಳಿಯನ್ನು ಒಡೆದರು. ರೇವಣ ಸಿದ್ದಯ್ಯ ಅಂತ ಇದ್ದರು, ಅವ್ರನ್ನ ಒಡೆದ್ಬಿಟ್ಟು ಅವ್ರನ್ನ ಸಪ್ರೇಟ್ ಮಾಡಿ ನಂತರ ಬೇರೆ ಬೇರೆ ಕಾರಣಕ್ಕೆ ರೈತ ಚಳವಳಿ ಕುಂದುತ್ತಾ ಹೋಯಿತು. ಈಗ ರೈತ ಚಳವಳಿಗೆ ಮೊದಲನ ಶಕ್ತಿ ಇಲ್ಲ. ಆದರೆ ಎಲ್ಲಿಯವರೆಗೆ ಅಂದರೆ, ನೀವು ಬಹುತೇಕ ಕರ್ನಾಟಕದ ಹಲವು ಹಳ್ಳಿಗಳಲ್ಲಿ ಅಧಿಕಾರಿಗಳು ಒಂದು ಹಳ್ಳಿಗೆ ಹೋಗೋದಿದ್ರೆ ಇಂಥ ಟೈಮ್ ಆಗ್ತಿದ್ರು. ನೀವು ಸರ್ಕಾರಿ ಕಚೇರಿಯಲ್ಲಿ ಆಗ್ತೀರಿ, ಯಾಕಪ್ಪ ಅಂತ ಒಂಥರ ಆತ್ಮಾಭಿಮಾನದ ಸಂಕೇತವಾಗಿ ಬೆಳೆದದ್ದನ್ನು ನಾಶಪಡಿಸ್ತು. ಈಗ ಮೋದಿ ಸರ್ಕಾರ ಕೂಡ ಅವರನ್ನು ಎದುರಿಸುವುದಕ್ಕೆ ಶಕ್ತಿ ಇಲ್ಲದೆ ಬೇರೆ ಬೇರೆ ಮಾರ್ಗಗಳ ಮೂಲಕ ರೈತ ಚಳವಳಿಯನ್ನು ಹತ್ತಿಕ್ಕುವ, ಅದನ್ನು ನಾಶಪಡಿಸುವ ಯತ್ನವನ್ನು ಮಾಡ್ತಾಯಿದೆ. ಸೊ ಅದರ ಭಾಗವಾಗಿಯೇ ಒಂದು ಅವರ ವಿರುದ್ಧ ಕ್ಯಾಂಪೇನ್ ಮಾಡ್ತಾ ಹೋಗುವಂಥದ್ದು. ಅಂದರೆ ಅವರು ರೈತರೇ ಅಲ್ಲ ಅಂತ ಹೇಳೋದು, ಅವರು ಕಾಂಗ್ರೆಸ್ ಏಜೆಂಟರು ಅನ್ನೋದು, ಅವರು ಖಾಲಿಸ್ತಾನಿಗಳು ಅನ್ನೋದು. ಅವರ ಮುಖಗಳನ್ನು ನೋಡಿ, ಅವರು ಯಾರೋ ಖಾಲಿಸ್ತಾನ ಪರವಾಗಿರೋ ಒಬ್ಬಿಬ್ಬರು ನುಸುಳಿರ್ಬೋದು. ನಾವು ಡೋಂಟ್ ಡಿನೈ, ಇದೆಲ್ಲ ಚಳವಳಿಯಲ್ಲಿ ಇರುತ್ತೆ ಲಕ್ಷಾಂತರ ಜನ. ಅವರ ಹಿಂದಿನ ಆ ಶಕ್ತಿ ಹಬ್ಬ. ಅಂದರೆ ಪ್ರಥಮ ಬಾರಿಗೆ ಮೋದಿ ಮತ್ತು ಅವರ ಸುತ್ತಮುತ್ತಲಿರೋ ಬಾಲಂಗೋಚಿಗಳು ಅವರಿಗೆ ಸಿಖ್ರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ, ಅವರಿಗೆ ರೈತರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ, ರೈತರ ಪ್ರಾಮಾಣಿಕತೆಯನ್ನು, ಹೋರಾಟವನ್ನು, ನಿಷ್ಠೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಈಗ ರಸ್ತೆಗಳಿಗೆ ಮೊಳೆ ಹೊಡೆಯುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಎದುರಿಸುವುದಕ್ಕೆ ಸಾಧ್ಯ ಆಗದೆ ಇರೋದು. ಈ ರೀತಿ ಮೋದಿಯನ್ನು ನಡುಗಿಸಿದ್ದ ಇನ್ನೊಂದು ಉದಾಹರಣೆ ಇಲ್ಲ. ಅಹಂಕಾರ, ಸರ್ವಾಧಿಕಾರತ್ವ, ನಾನೇ ಎಲ್ಲ ಅನ್ನೋದು, ನಾನು ಹೇಳಿದ್ದೇ ಸತ್ಯ, ಪರಮ ಸತ್ಯ ಅನ್ನೋದು. ಆ ಮೂಲಕ ಈಗ ಬೇರೆ ಬೇರೆ ಕಾನೂನನ್ನು ಏನು ಮಾಡ್ತಾ ಬಂದರು, ನೀವು ಪೌರತ್ವ ಕಾನೂನು ಉಳಿದೆಲ್ಲ ನೋಡಿ, ಅದೇ ರೀತಿ ವಿಜೃಂಭಿಸ್ಬೋದು ಇಲ್ಲಿ ಅಂದ್ಕೊಂಡಿದ್ರು. ಆದರೆ ನೀವು ರೈತರು ಸಾಗರೋಪಾದಿಯಲ್ಲಿ ಹರಿದು ಬಂದದ್ದು. ಅದ್ರ ಜೊತೆಗೆ ತಮ್ಮ ಶಿಷ್ಯನ ಯಾವನವನ್ನು ಬಿಟ್ಟುಬಿಟ್ಟು ಕೆಂಪು ಕೋಡೆ ಮೇಲೆ ಹಾರಿಸ್ಬಿಟ್ಟು ಆ ರೀತಿ ಗಲಾಟೆ ನಡೆಸಿದಾಕ್ಷಣ ರೈತರು ಕುಂದು ಬಿಡ್ತಿದ್ರು. ಅವತ್ತು ಆ ಟಿಕಾಯತ್ ಪ್ರಾಮಾಣಿಕವಾಗಿ ಕಣ್ಣೀರು ಹಾಕಿದ್ದಿದೆಯಲ್ಲ, ಅದು ಮತ್ತೆ ಹರಿಯಾಣದಲ್ಲಿ, ಪಂಜಾಬ್ದಲ್ಲಿ ರೈತರು ದೆಹಲಿ ಕಡೆ ಬರುವಂತೆ ಮಾಡಿದ್ರು. ಈಗ ಇವ್ರಿಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಮಳೆ ಹೊಡೆಯುವ ಕೆಲಸ ಅನ್ನೋದೇನಿದೆ ಅದು ಜನತಂತ್ರಕ್ಕೆ ಹೊಡೆಯುವ ಮಳೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಜನತಂತ್ರದ ಗೋರಿ ಮಾಡಿ ಮಳೆ ಹೊಡೆಯುವಂಥ ಕೆಲಸ ಇದೆ. ಈವನ್ ಬ್ರಿಟಿಷರ ಕಾಲದಲ್ಲೂ ಈ ರೀತಿ ಇಲ್ಲ ಅಂತ ಅನಿಸುತ್ತೆ. ರೈತರ ಮೇಲೇ ನೀವು ಬೇರೆ ಬೇರೆ ಹೆಸರುಗಳನ್ನ ಹೇಳಿ ಇದು ಮಾಡಿಸಿ ಕಲ್ಲು ಹೊಡಿಸಿದ್ರು. ನಮ್ಗೆ ಗೊತ್ತಿದೆ, ಸ್ಥಳೀಯರು ಅಂತ ಹೇಳ್ಕೊಂಡು ಇವರಿಗೆ ಬೇಕಾದಂಥ ಕಾರ್ಯಕರ್ತರು ಬಂದು ಕಲ್ಲು ಹೊಡೆದ್ರು, ಇನ್ನೊಂದು ಮಾಡಿದ್ರು. ಈಗ ಮೊಳೆ ಹೊಡೆಯುವ ಹಂತಕ್ಕೆ ಬಂದಿದೆ. ಆದರೆ
ಮೊಳೆ ಹೊಡೆಯೋಕ್ಕೆ ಹೋದವ್ರು ಇದ್ದಾರಲ್ಲ ಅವರೇ ಮೊಳೆ ಹೊಡೆಸ್ಕೋತಾರೆ. ದಟ್ ಇಸ್ ದ ಥಿಂಗ್. ಈ ಇಡೀ ರೈತ ಚಳುವಳಿಯನ್ನ ನೋಡ್ತಾ ಇದ್ರೆ ಇದು ಒಂದು ಐತಿಹಾಸಿಕ ಚಳುವಳಿ ಯಾಕೆ ಆಗ್ತಾ ಇದೆ, ಯಾಕೆ ಇಂಥ ಹೋರಾಟ ಆಗ್ತಿದೆ ಅಂದ್ರೆ ಇಲ್ಲಿ ರಾಜಕಾರಣಿಗಳಿಗೆ ಪ್ರವೇಶವನ್ನ ಮೊದಲ ದಿನದಿಂದಲೂ ರೈತರು ಕೊಡದೇ ಇರುವಂಥದ್ದು. ಒಂದು ಸಲ ರಾಜಕಾರಣಿಗಳ ಪ್ರವೇಶ ಆಯಿತು ಅಂದ್ರೆ ಅದು ಕುಲಗೆಟ್ಟು ಹೋಗ್ಬಿಡತ್ತೆ. ಆ ಎಚ್ಚರ ಈ ರೈತರಲ್ಲಿ ಇದೆ ಅನ್ನೋದು. ಆದರೆ ರೈತರ ವಿರುದ್ಧ ನಡೀತಾ ಇರುವ ರಾಜಕಾರಣ ಎಷ್ಟು ಕ್ಷುಲ್ಲಕವಾದದ್ದು. ಒಂದು ಎಲ್ಲ ಪ್ರಭುತ್ವಗಳು ಇದೇ ಕೆಲಸ ಮಾಡ್ತವೆ. ರಾಜಕೀಯ ಪಕ್ಷಗಳಿಗೆ ಎಂಟ್ರಿ ಕೊಡಕೂಡದು. ಹೋರಾಟ ನಾಶವಾಗುವುದೇ ರಾಜಕೀಯ ಪ್ರವೇಶದಿಂದ. ಏನು 3 ಕಾನೂನುಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಈ ಹೋರಾಟ ಮಾಡ್ತಿದ್ದಾರೆ, ಅದರ ಉದ್ದೇಶ ಏನು, ಇದನ್ನ ಪ್ರಭುತ್ವ ಅರ್ಥ ಮಾಡ್ಕೋಬೇಕು. ಪ್ರಭುತ್ವ ಅರ್ಥ ಮಾಡ್ಕೊತಾರೆ. ಯಾಕಂದರೆ ಬಹುಮಟ್ಟಿಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ, ಅದಾನಿ ಅಂಥವರಿಗೆ, ಬಿರ್ಲಾ ಅಂಥವರಿಗೆ ಸಹಾಯ ಮಾಡೋದಕ್ಕೆ ಇದನ್ನು ಮಾಡಿದ್ದು ಅನ್ನೋದ್ರಲ್ಲಿ ನಮ್ಗೆ ಯಾವ ಅನುಮಾನನೂ ಬೇಕಾಗಿಲ್ಲ. ಇಡೀ ನಮ್ಮ ಇಂಡಿಯಾದ ಕೃಷಿಯ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ಮೋದಿ ಸರ್ಕಾರಕ್ಕೆ ಅರ್ಥ ಆಗಿಲ್ವೋ. ಅರ್ಥ ಆದರೂ ಕೂಡ ಇವರು ಈ ಬಹುರಾಷ್ಟ್ರೀಯ ಕಂಪನಿಗಳು, ಬೃಹತ್ ಕಂಪನಿಗಳ ಉದ್ಯಮಿಗಳ ಸಹಾಯ ಮಾಡೋದಕ್ಕೆ ಅವರ ಏಜೆಂಟ್ರಾಗಿ ಕೆಲಸ ಮಾಡ್ತಿದ್ದಾರೋ ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು. ಭಕ್ತರಲ್ಲ, ಭಕ್ತರು ಬಿಟ್ಬಿಡಿ. ಸೊ ಇದನ್ನೆಲ್ಲ ಗಮನಿಸುವಾಗ ನೀವು ಇಡೀ ಭಾರತ ಕೃಷಿ ಪ್ರಧಾನವಾದ ಏನು ರಾಷ್ಟ್ರ ಇದೆ, ಇಲ್ಲಿ ಕೃಷಿ ಕ್ಷೇತ್ರವನ್ನು ನಾಶಪಡಿಸೋದಕ್ಕೆ ನೀವು ಯತ್ನ ಮಾಡ್ತೀರಿ ಅಲ್ವಾ. ನೀವು ನಮ್ಮ ಗ್ರಾಮಾಂತರ ಆರ್ಥಿಕತೆ ಅಂತ ನಾನೇನು ಕರಿತೀನಿ, ಆ ಗ್ರಾಮಾಂತರ ಆರ್ಥಿಕತೆಯನ್ನು, ಗ್ರಾಮೀಣ ಆರ್ಥಿಕತೆಯನ್ನು ಇದು ನಾಶಪಡಿಸುವ ಯತ್ನ ಅಂತ. ಅಂದರೆ ಇದು ನಗರೀಕರಣದ ಅಪಾಯ ಇದೆಯಲ್ಲ, ಅದನ್ನು ನೀವು ಗ್ರಾಮಾಂತರ ಪ್ರದೇಶಕ್ಕೂ ತಲುಪಿಸ್ತಾ ಇದ್ದೀರಿ. ಎಲ್ಲವನ್ನ ನೀವು ಹಣದ ಮೂಲಕ ಅಳಿತಾ ನಮ್ಮ ಗ್ರಾಮೀಣ ಭಾರತದ ಸಂಸ್ಕೃತಿ ಇದೆಯಲ್ಲ, ಗ್ರಾಮೀಣ ಸಂಸ್ಕೃತಿ ಇದೆಯಲ್ಲ, ಅದನ್ನು ನಾಶಪಡಿಸುವ ಕೆಲಸ ಕೂಡ ಆಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕಾನೂನು ಬಂದಿದೆ, ನಮಗೆ ಗೊತ್ತಿದೆ, ಯಾರು ಬೇಕಾದರೂ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕು ಅನ್ನೋದು. ಇದನ್ನು ಮೇಲ್ನೋಟಕ್ಕೆ ಅವರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ಆಗಿ ಮಾಡ್ತಿದ್ದೀವಿ ಅಂತ ಹೇಳಿದರೂ ಕೂಡ ಇದರ ಪರಿಣಾಮ ಗ್ರಾಮೀಣ ಸಂಸ್ಕೃತಿಯ ನಾಶವೇ ಆಗಿದೆ. ರೈತನನ್ನು ಇನ್ನಷ್ಟು ಬಡವನನ್ನಾಗಿ ಮಾಡಿ ಅವನನ್ನು ತಂದಾಕೋದು. ಇನ್ನೊಂದು, ನಾವು ನಿನ್ನೆ ಮಾತಾಡಿದ್ವಿ ಸ್ವಲ್ಪ, ಈ ಮುಂಗಡ ಪತ್ರದ ಬಗ್ಗೆ ನಾವು ಮಾತಾಡಿದ್ವಿ. ಇವರದ್ದು ನಾನು ಇದನ್ನು ಬಲಪಂಥೀಯ ಆರ್ಥಿಕತೆ ಅಂತ ಕರಿತೀನಿ, ಎಕ್ಸ್ಟ್ರೀಮ್ ರೈಟಿಸ್ಟ್ ಅಂತ. ಈ ಬಲಪಂಥೀಯ ಆರ್ಥಿಕತೆಯ ಮೂಲ ಉದ್ದೇಶವೇ ಬಂಡವಾಳಶಾಹಿಗಳಿಗೆ ಬೆಂಬಲ ನೀಡೋದಾಗಿದೆ, ಬಂಡವಾಳಶಾಹಿಗಳನ್ನು ಬೆಳೆಸೋದಾಗಿದೆ, ಸಾಮಾಜಿಕ ನ್ಯಾಯವನ್ನು ತುಚ್ಛೀಕರಿಸುವುದಾಗಿದೆ, ಸಾಮಾಜಿಕ ನ್ಯಾಯವನ್ನು ನಿರಾಕರಿಸುವುದಾಗಿದೆ. ಸೊ ಆ ಕಾರಣಕ್ಕೆ ಇನ್ನೂ ಬಜೆಟ್ನಲ್ಲಿ ಇದ್ದು ಬಂದು ನಾವು ಅದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡಿಲ್ಲ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾನು ರೆಫರ್ ಮಾಡಿದೆ, ಅದನ್ನು ಮುಚ್ಚಿ ಖಾಸಗಿ ಕೊಡುವ ಯತ್ನ ನಡೀತಿದೆ. ಅಂದರೆ ನೀವು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಬಡವರ ಪರವಾಗಿ ಪಡಿತರವನ್ನು ಕೊಡೋದಿದೆ. ಈ ಪಡಿತರವನ್ನು ಈ ಸರ್ಕಾರ ನಿಲ್ಲಿಸುತ್ತೆ, ತಿಳ್ಕೊಬಿಡಿ. ಅದರ ಉದ್ದೇಶನೇ ಅದು. ನೀವು ಯಾವಾಗ APMCಗಳು ಹೋಗ್ತವೆ, ನೀವು ಸರ್ಕಾರಗಳು ದವಸ ಧಾನ್ಯಗಳನ್ನು ಪರ್ಚೇಸ್ ಮಾಡೋದು APMC ಮೂಲಕ ಅಲ್ವಾ. APMCಯ ಸಿಸ್ಟಮ್ ಹೋಗುತ್ತೆ, ಬಹಳ ಕ್ಲಿಯರು. APM ಸಿಸ್ಟಮ್ ಹೋದ ತಕ್ಷಣ ನೀವು ಸರ್ಕಾರ ಪಡಿತರ ವಿತರಣೆಗಾಗಿ ಖರೀದಿ ಮಾಡೋದೇನು ಮಾಡುತ್ತೆ, ಆ ಪ್ರೊಸೆಸ್ ನಿಂತು ಹೋಗ್ಬಿಡುತ್ತೆ, ಪಡಿತರ ವಿತರಣೆ ಇರಲ್ಲ. ಹಾಗೆಯೇ ನೀವು ರೈತರಿಗೆ ಬಂದರೆ ಮಿನಿಮಮ್ ಗ್ಯಾರಂಟಿ ಪ್ರೈಸ್ ಏನಿದೆ ಅದನ್ನು ನೀವು ಕಾನೂನುಬದ್ಧಗೊಳಿಸಿ ಅಂತ ಈ ರೈತರು ಒತ್ತಾಡ. ಯಾಕೆ ರೆಡಿ ಇಲ್ಲ ನೀವು? ಬಾಯಿ ಮಾತಿನಲ್ಲಿ ಯಾಕೆ ಮಾತಾಡ್ತೀರಿ? ಕಾನೂನು ಒಳಗೆ ಯಾಕೆ MSP ಸೇರಿಸಲ್ಲ ನೀವು? ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸು ಯಾಕೆ ಕೊಡಲ್ಲ ನೀವು? ಯಾಕೆ ಅಂದರೆ ನೀವು ಈ ಯಾರಿಗೆ ಸಹಾಯ ಮಾಡೋದಕ್ಕೆ ಹೊರಟಿದ್ದೀರಲ್ಲ ಅವರಿಗೆ ಈ ಮಿನಿಮಮ್ ಸಪೋರ್ಟ್ ಪ್ರೈಸಿಂದ ತೊಂದರೆ ಆಗುತ್ತೆ, MSPಯಿಂದ. ಅವರು ಈಗ ಜಾಸ್ತಿ ಕೊಡ್ದಾಗ ಮಾಡ್ತಾರೆ. ಈಗಾಗಲೂ ಸೋನಾ ಮಸೂರಿ ಖರೀದಿ ಶುರುವಾಗಿದೆ. ನೀವು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ, ರಾಯಚೂರು, ಕೊಪ್ಪಳ ಈ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗಳು ಶುರು ಮಾಡಿವೆ. ಈ ಚೈನ್ ಆಫ್ ಇಟ್ಕೊಂಡಿರ್ತಾರೆ ನೋಡಿ. ಈಗ ಮೋರಿದೆ ಬಿರ್ಲಾದವರು, ಅವ್ರು ಇವಾಗಲೇ ಖರೀದಿ ಮಾಡಿದ್ದಾರೆ ಅಂತ ಕೇಳಿದ್ದೀನಿ, ಮಾಡ್ತಾ ಇದ್ದಾರೆ ಅಂತ ಏಜೆಂಟ್ಗಳನ್ನ ನೇಮಿಸಿದ್ದಾರೆ. ಹಾಗೆಯೇ ರಿಲಯನ್ಸ್, ರಿಲಯನ್ಸ್ ಬರ್ತವೆ, ಅವ್ರು ತರಕಾರಿಯಿಂದ ಹಿಡಿದು ಎಲ್ಲ ಖರೀದಿ ಮಾಡಿರ್ತಾರೆ. ಇವ್ರು ಏನು ಮಾಡ್ತಾರೆ, ಒಂದು ಹಂತದಲ್ಲಿ ಅವರು ಕಮ್ಯುನಿಟಿ ಫಾರ್ಮಿಂಗ್ ಇನ್ನೊಂದು ಅಂಥೇಳಿ ಕೃಷಿಗೆ ಅವರೇ ತಗೋತಾರೆ, ರೈತರನ್ನ ಹೊರಗೆ ಹಾಕ್ತಾರೆ. ಒಂದು ದಟ್ ಇಸ್ ಭಾಳ ಕ್ಲಿಯರ್ ಇದು ಅವರು.
ಸೊ ರೈತರು ಹೊರಟೋಗ್ತಾರೆ, ರೈತರು ಬಿಟ್ಟು ಹೋಗಬೇಕು. ಸೊ ಭೂಮಿಯನ್ನು ಖರೀದಿ ಮಾಡೋಕ್ಕೆ ದುಡ್ಡಿದೆ ಅವ್ರ ಹತ್ರ. ಗ್ರಾಮಾಂತರ ಪ್ರದೇಶದ ರೈತ ಹಣದ ಮೂಲಕ ಬದುಕ್ತಿಲ್ಲ. ಭಾರತದ ಗ್ರಾಮೀಣ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಅಂತ ಕರೀರಿ ನೀವು, ಭಾಳ ಅದ್ಭುತವಾದ ಸಂಸ್ಕೃತಿ ಇದೆ. ಅವನು ಯಾವುದೋ ಕಷ್ಟ ಕಾಲ ಬರುತ್ತೆ, ಒಂದು ದುಡ್ಡು ಇಟ್ಕೊಂಡು ಅವನು ಆ ಮೂಮೆಂಟಿಗೆ ಅವನೇನು ಮಾಡ್ತಾನೆ, ತನ್ನ ಭೂಮಿ ಮಾರಾಟ ಮಾಡಿಬಿಡ್ಬೋದು ತಕ್ಷಣಕ್ಕೆ ಅಂತ. ಆವಾಗ ಬಂದು ಗ್ರ್ಯಾಬ್ ಮಾಡ್ಕೊಂಡು ಹೋಗ್ತಾರೆ. ಬೇರೆ ಬೇರೆ ಮಾರ್ಗಗಳನ್ನು, ಸರ್ಕಾರವನ್ನು, ರಾಜಕಾರಣವನ್ನು ಬಳಸ್ಕೊಂಡು ಭೂಮಿಯನ್ನು ಇದು ಮಾಡಿಬಿಟ್ಟು ನಾವೇ ಬೆಳಿಬೇಕು ಅಂತ. ಅದಾನೇನೋ ರಿಲಯನ್ಸ್ನವರು ಅವರೇ ಕೃಷಿಕರಾಗಿ ಬೆಳೆಯೋಕ್ಕೆ ಶುರು ಮಾಡ್ತಾರೆ. ಈ ಬಹುದೊಡ್ಡ ಕಂಪನಿಗಳೇ ಕೃಷಿಕರಾಗ್ತಾ ನಮ್ಮ ಕೃಷಿಕರನ್ನ ರಿಪ್ಲೇಸ್ ಮಾಡಿಬಿಡ್ತಾರೆ. ಕೃಷಿಕರು ಎಲ್ಲ ಕಾರ್ಮಿಕರಾಗಿ ದಿನಗೂಲಿಗಳಾಗಿ ಸಿಟಿ ಬರುವಂಥ ಒಂದು ಅಪಾಯ ಇದೆ. ಅದನ್ನು ಅರಿವು ಇದೆ. ಅದರ ಜೊತೆಗೆ MSc ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದು ಬಹಳ ಸಹಾಯ ಮಾಡಿದ್ದು ಪಂಜಾಬ್ ಹರಿಯಾಣ ರೈತರಿಗೆ. ಅವ್ರಿಗೆ ತಕ್ಷಣ ನಮ್ಮವ್ರಿಗೆ ಗೊತ್ತಾಗಲ್ಲ ಇದು. ನೀವು ನಮ್ಮಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ನಮ್ಮಲ್ಲಿ ಭಾಳ ಜನ ಹೆಲ್ಪ್ ಮಾಡಿದೆ. ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಿರೋದ್ರಿಂದ ಈ ಮಂಡಿಗಳೇನಿರ್ತವೆ, ಈ ಮಂಡಿಗಳ ಶೋಷಣೆಯಿಂದ, ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಇರುತ್ತೆ ಅಲ್ವಾ. ಸೊ ಅದು ಸಾಧ್ಯ ಆಗಿದೆ. ಮತ್ತು ನಮ್ಮ ರೈತರಿಗೆ ಗೊತ್ತಾಗಲ್ಲ, ಯಾಕಂದರೆ ಇವರು ವಿಚಿತ್ರವಾದ ಈ ಮೋದಿ ಆ್ಯಂಡ್ ಕಂಪ್ನಿ ಚಡ್ಡಿ ಲಂಗೋಟೀಸ್ ಇದಾರಲ್ಲ, ಅವರು ಸೃಷ್ಟಿಸುವ ಭ್ರಮೆಯಲ್ಲಿ ಅವರ ಇಂದ್ರಜಾಲ ಮಹೇಂದ್ರ ಜಾಲದಲ್ಲಿ ಇವರು ಅಡಿಯಾಳಾಗ್ಬಿಟ್ಟಿದ್ದಾರೆ. ದಿ ನೆವರ್ ಅಂಡರ್ಸ್ಟ್ಯಾಂಡ್. ಅವ್ರಿಗೇನೋ ಅಂತ ಗೊತ್ತಾಗ್ತಾ ಇಲ್ಲ. ಮೋದಿ ಭಕ್ತರಿಗೆ ಗೊತ್ತಾದ ಪರಿಣಾಮ ಗೊತ್ತಾಗ್ತಾ ಇಲ್ಲ. ಅವರಿಗೆ ಅತಿಯಾದ ಭಕ್ತಿ ಅವ್ರನ್ನ ತುಂಬಿಕೊಂಡಿದೆ. ಆ ಕಾರಣಕ್ಕೆ ಅವ್ರಿಗೆ ಇದ್ರ ಪರಿಣಾಮ ಅರ್ಥ ಆಗಲ್ಲ. ಪರಿಣಾಮ ಅರ್ಥ ಆದರೆ ಮೋದಿ ಭಕ್ತರು ವಿರೋಧ ಮಾಡಲ್ಲ ಅಂತಾರೆ. ಆದರೆ ಅವರು ಭ್ರಮೆಯಲ್ಲಿದ್ದಾರೆ, ಹುಚ್ಚಿನಲ್ಲಿದ್ದಾರೆ, ಮೋದಿಯ ಮೋಹದಲ್ಲಿದ್ದಾರೆ. ಅಂಥ ಒಂದು ಕೃತಕವಾದ ಒಂದು ವಾತಾವರಣವನ್ನು ಮೋದಿ BJP ಸೃಷ್ಟಿ ಮಾಡಿದೆ. ಅದರ ಒಳಗಡೆ ಸಿಲ್ಕೊಬಿಟ್ಟಿದ್ದಾರೆ ಅವರು ಯಾವಾಗ ಅದರಿಂದ ಹೊರಗಡೆ ಬರ್ತಾರಲ್ಲ, ಮೋದಿ ಭಕ್ತರೇನೇ, BJP ಭಕ್ತರೇನೇ ಅದ್ರ ವಿರುದ್ಧ ತಿರುಗಿ ನಿಲ್ಲುವಂಥ ಕಾಲ ಬರುತ್ತೆ. ಈ ದೇಶದ ಆತ್ಮದಂತಿರುವ ವಿವಿಧತೆಯ ಮೇಲೆ ಆಗ್ತಿರುವ ದಾಳಿ ಅಥವಾ ಗ್ರಾಮೀಣ ಸಂಸ್ಕೃತಿಯ ಮೇಲೆ ಆಗ್ತಿರುವಂಥ ದಾಳಿ, ಇದೆಲ್ಲದರ ಹಿನ್ನೆಲೆಯಲ್ಲಿ ನೋಡುವಾಗ ಒಟ್ಟಾರೆ ಈ ರೈತ ಚಳುವಳಿಯ, ಈ ರೈತರ ಹೋರಾಟದ ಮಹತ್ವವನ್ನು ತಾವು ಹೇಗೆ ವಿಶ್ಲೇಷಿಸ್ತೀವಿ? ಒಂದು, ಇದು ಅನಿವಾರ್ಯ ಅಗತ್ಯ ಆಗಿತ್ತು. ಅಂದರೆ ನಮಗೆ ಎಂತಹ ದೇಶ ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕು ಅಲ್ವಾ. ನೀವು ಭಾರತ ಅನ್ನುವುದರ ಬಗ್ಗೆ ನೀವು ಇತಿಹಾಸದ ಬಗ್ಗೆ, ನಾವು ಪುರಾಣದ ಬಗ್ಗೆ ಮಾತಾಡ್ಕೊತಾ ಹೋಗ್ತೀವಿ. ಆದರೆ ನಿಜವಾದ ಭಾರತ ಯಾವುದು ಅಂತ ಅಲ್ವಾ. ಸೊ ನನಗೆ ಈಗ ನೆನಪಾಗೋದು ಪ್ರಸನ್ನ ಅವರ ಒಂದು ಪುಸ್ತಕ, ಯಂತ್ರಗಳನ್ನು ಕಳಚೋಣ ಅಂತ ಒಂದು ಮಾತನ್ನು ಪ್ರಸನ್ನ ಬರೀತಾರೆ. ಸೊ ಹೇಗೆ ನಮ್ಮ ಗ್ರಾಮೀಣ ಕೈಗಾರಿಕೆಗಳು ಇದಕ್ಕೆ ವಾಪಸ್ ಹೋಗಬೇಕು. ಯಂತ್ರ ಅನ್ನುವುದು ಒಂದು ಬ್ರಹ್ಮರಾಕ್ಷಸನ ಹಾಗೆ ಬೆಳೆದಂಥ ಪರಿಯನ್ನು ಅವರು ವಿವರಿಸ್ತಾ ಹೋಗ್ತಾರೆ. ಯಾಂತ್ರಿಕತೆ ಅನ್ನುವುದೇ ಅಪಾಯಕಾರಿಯಾದ್ದು ಮನುಷ್ಯ ಜೀವಿಗೆ. ಸೊ ಇಂತಹ ಅಪಾಯವನ್ನು ತಡೆಗಟ್ಟಿದ್ದು ನಮ್ಮ ಭಾರತೀಯ ಕೃಷಿಕರು. ಈ ನಾಗರಿಕತೆಯ ನಾಶವನ್ನು ತಡೆಗಟ್ಟುತ್ತಾ ಬಂದಿದ್ದು ನಮ್ಮ ಕೃಷಿಕ ಸಂಸ್ಕೃತಿ. ಹಾಗೆಯೇ ಜಾತೀಯತೆಯನ್ನು ಕೂಡ ಕೃಷಿ ಸಂಸ್ಕೃತಿ ತಡೀತಾ ಬಂದಿದೆ. ಭಾರತಕ್ಕೆ ಬಹುರೂಪಿ ಒಂದು ಸಂಸ್ಕೃತಿ ಏನಿದೆ ಅದರ ಕೊಡುಗೆ ನಮ್ಮ ಗ್ರಾಮೀಣ ಭಾರತದಿಂದ ಇದೆ, ಕೃಷಿಕರಿಂದ ಇದೆ ಭಾಳ ಬಂತು. ಅದನ್ನು ಸಂಪೂರ್ಣವಾಗಿ ಏನು ನಾಶಪಡಿಸುವಂಥ ಒಂದು ಯತ್ನವನ್ನು ಇವರು ನಡೆಸ್ತಿದಾರಲ್ಲ, ಇದರ ವಿರುದ್ಧ ನಿಂತಂಥದ್ದು ಅಂತ. ಸೊ ರೈತ ಚಳವಳಿಯನ್ನು ಒಡೆಯುವ ಯತ್ನಗಳು ನಡೀತವೆ ಈಗ. ಇದು ಐತಿಹಾಸಿಕವಾಗಿ ಮಹತ್ವದ ಮಾತ್ರ ಅಲ್ಲ, ಈ ಭಾರತದ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಚಳವಳಿ ತುಂಬ ಮಹತ್ವದ್ದು ಅಂತ. ನಮ್ಮದು ಕೃಷಿಕರೇ ಒಂದಾಗುವ ಮೂಲಕ ಸಮಾಜದ ಒಳಗಡೆ ಜಾತೀಯತೆ ಕೂಡ ನೋಡಿ. ಜಾಟ್ರ ಯಾವನೋ ಲೀಡ್ ಮಾಡಿರ್ತಾನೆ, ಸಿಕ್ಕ ಇನ್ಯಾವನೋ ಇರ್ತಾನೆ, ದಲಿತ ಭೂಮಿ ಇರೋನು ಬರ್ತಾನೆ, ಬ್ರಾಹ್ಮಣ ಭೂಮಿ ಇದ್ರೂ ಸಪೋರ್ಟ್ ಮಾಡ್ತಾನೆ. ಸೊ ಇದು ಇಂಥ ಚಳವಳಿಗಳು ಈ ದೇಶವನ್ನು ಒಕ್ಕೂಡಿಸ್ತಾ ಹೋಗ್ತವೆ. ಅದಕ್ಕೆ ಭಯ ಅಧಿಕಾರಸ್ಥರಿಗೆ, ಪ್ರಭುತ್ವಗೆ, ಮೋದಿಗೆ, ಅಮಿತ್ ಶಾಗೆ, ಚಡ್ಡಿಗಳಿಗೆ, ಲಂಗೋಟಿಗಳಿಗೆ ಯಾಕೆ ಭಯ ಅಂದರೆ ಇದು ಬಹುರೂಪಿ ಸಂಸ್ಕೃತಿಯನ್ನು ಉಳಿಸುವ ಒಂದು ಹೆಜ್ಜೆ ಕೂಡ ಆಗುತ್ತೆ ಅಂತ ಅಲ್ವಾ. ಈ ಚಳವಳಿಗೆ ಜೊತೆಗೆ NRC ಚಳವಳಿನ ಇನ್ನೊಂದು ಸೇರ್ಕಡ್ತು ಅಂತ ಇಟ್ಕೊಳ್ಳಿ, ಆವಾಗ ಪ್ರಭುತ್ವ ನಡುಗಕ್ಕೆ ಶುರುವಾಗುತ್ತೆ. ಈಗಲೇ ಪ್ರಭುತ್ವ ನಡುತ್ತಾ ಇದೆ, ಅದಕ್ಕೇನೆ ಮಳೆ ಹೊಡೆಯೋ ಕೆಲಸವನ್ನು ಮಾಡ್ತಾರೆ. ಅದಕ್ಕಾಗಿ ಈ ಉತ್ತರ ಗೊತ್ತಿಲ್ಲದೇನೆ ನಾನು ಮಾತುಕತೆ 1 ಫೋನ್ ಕಾಲ್ ಡಿಸ್ಟೆನ್ಸ್ ಇದೆ ಅಂತ ಮೋದಿ ಅಂತಾರೆ ಅಲ್ವಾ. ಇಷ್ಟು ದಿವಸ ಎಲ್ಲೋದ್ರು ಮೋದಿ ಸ್ವಾಮಿ? ರೈತರೊಟ್ಟೆ ದೆಹಲಿ ಪಕ್ಕದಲ್ಲಿದ್ದಲ್ಲ, ಒಂದಿನ ಆ ರೈತರ ಮಧ್ಯೆ ಹೋಗಿ ನಿಂತು ಒಂದು ಸಾಂತ್ವನದ ಮಾತನ್ನು ಈ ದೇಶದ ಪ್ರಧಾನಿ ಹೇಳಿದರೆ ಅದರ ಕತೆ ಬೇರೆ ಇತ್ತು. ನಮ್ಮ ದೇಶದ ಜನ ಕಣ್ಣೀರು ಹಾಕ್ಬಿಟ್ಟು ಮೋದಿ ಅಂದ್ಬಿಡ್ತಿದ್ರು.
ಲಕ್ಷಾಂತರ ಜನ ಟ್ರ್ಯಾಕ್ಟರಿಂದ ಬಂದಿರಲ್ಲ. ಆವಾಗ ನೀವು ನಾಟಕ ಮಾಡಿ ನಿಮ್ಮ ಕ್ಷುಲ್ಲಕ ಸಣ್ಣ ರಾಜಕಾರಣ ಹಿಂಸಾಚಾರ ಅಲ್ವಾ, ಹಿಂಸಾಚಾರದ ಮೂಲಕ ಅಧಿಕಾರಕ್ಕೆ ಬರುವ ಪರಂಪರೆ ಇವ್ರದ್ದು. ಗುಜರಾತ್ನಿಂದ ಇಲ್ಲಿವರೆಗೆ ಹಿಂಸಾಚಾರದ ಮೂಲಕವೇ ಅಧಿಕಾರವನ್ನು ಕಬಳಿಸುವ ನಿಯಂತ್ರಿಸುವ ಪರಂಪರೆಯನ್ನು ಮುಂದುವರಿಸೋದಕ್ಕೆ ಯತ್ನ ಮಾಡೋದಿಲ್ಲ ನೀವು. ಅದನ್ನು ಬಿಟ್ಟು ಆ ರೈತರ ಮಧ್ಯೆ ಹೋಗಿ ಕುಳಿತು ಅವರು ಮಾಡ್ತಾಯಿದ್ದ ಒಂದು ರೊಟ್ಟಿಯನ್ನು ತಿಂದಿದ್ದರೆ ಅಲ್ವಾ, ಆ ಜನರ ನಡುವೆ ನಿಂತು ಅವರದ್ದು ಮೂಲಭೂತ ಸೌಕರ್ಯವನ್ನೆಲ್ಲ ಕೂಡ ಕಿತ್ತಾಕ್ಸ್ತಲ್ಲ ಸರ್ಕಾರ. ನೀವು ಅವ್ರಿಗೆ ಒಂದು ಮೂತ್ರ ವಿಸರ್ಜನೆಗೋ ಇನ್ನೊಂದಕ್ಕೆ ಅವಕಾಶ ಇಲ್ದಿರೋಂಥ ವಾತಾವರಣ, ನೀರು ಇಲ್ದಿರೋ ವಾತಾವರಣ, ಆದರೂ ಕೂಡ ಅವರು ಎದೆ ಉಬ್ಬಿಸಿ ಮತ್ತೆ ಸಾಗರ ಉಪಾಧಿಯಲ್ಲಿ ಹರಿದು ಬರೋದು ಇದೆಯಲ್ಲ ಜನ, ಅದನ್ನು ನೋಡೋಕ್ಕಂತ ಹೃದಯ ತುಂಬೋಗ್ಬಿಡುತ್ತೆ. ಅದನ್ನು ನೋಡಿದ ಕಡೆ ಎಸ್, ಈ ದೇಶ ಇರುವ ಆಂತರಿಕವಾದ ಒಂದು ಸ್ಟ್ರೆಂತ್ ಇದು ಅಂತ ಅನಿಸುತ್ತೆ. ಆ ಎಲ್ಲ ಸಿಖ್ಖರ ಕಾಂಟ್ರಿಬ್ಯೂಷನ್ನೇ ಇಂಡಿಯಾದಾಗಿ ಈ ಮುಚ್ಚಿಲಿಗೆ ಗೊತ್ತಿಲ್ಲ. ಹಿಂದೂ ಧರ್ಮ ಅನ್ನುವುದನ್ನು ಪರಕೀಯರಿಂದ ಉಳಿಸೋದಕ್ಕೆ ಹೋರಾಟ ನಡೆಸಿದ್ದು ಸಿಖ್ ಧರ್ಮ, ಹುಟ್ಟಿದ್ದೇ ಹಾಗೆ ಅಲ್ವಾ. ಅವರು ಹಿಂದೂ ಧರ್ಮದ ಮಹಾನ್ ಸಂರಕ್ಷರು, ಇವರ ಬೂಟಾಟಿಕೆ ಅಲ್ಲ ಅವ್ರದ್ದು ಅಲ್ವಾ. ಹೃದಯದ ಒಳಗೆ ಇಟ್ಕೊಂಡಂತ ಅಂಥ ಕಿಚ್ಚು. ಇಷ್ಟಾದರೂ ನೋಡಿ ಅವರು ರಿಟರ್ನ್ ಹೋಗಕ್ಕೆ ರೆಡಿ ಇಲ್ಲ. ನಮ್ಮ ಹೋರಾಟ ಕಂಟಿನ್ಯೂ ಆಗಿ ನಡೆಯುತ್ತೆ, ನಮ್ಮ ಡಿಮಾಂಡ್ ಇಡೋರಿಗೆ ಅಂತಾರೆ. ಇವರ ಅಪಪ್ರಚಾರದ ಅಸ್ತ್ರಗಳು ಮುಗಿದು ಹೋಗ್ಬಿಟ್ಟಿವೆ. ಇನ್ನು ಬೇರೆ ಅಸ್ತ್ರ, ಇನ್ನು ಅಪಪ್ರಚಾರ ಮಾಡೋದಕ್ಕೇನು ಉಳಿದೇ ಇಲ್ಲ. ವಿಶ್ವದ ಈಗ ಬೇರೆ ಬೇರೆ ಮಾಧ್ಯಮಗಳು ಇಂಡಿಯಾದ ಏನು ಗೋಧಿ ಗೀದಿ ಇದೆಯಲ್ಲ, ಈ ಮಾಧ್ಯಮ ಇಟ್ಕೊಂಡು ಅದೇ ಪರಮ ಸತ್ಯ ಅಂದ್ಕೊಂಡಿದ್ರು. ನೀವು ವಿಶ್ವದ ಯಾವುದೇ ಚಾನಲ್ಗಳನ್ನು ಹಾಕಿ ಇದ್ರ ಬಗ್ಗೆ ವಿಶೇಷ ವರದಿಗಳು ಬರ್ತಿದೆ. BBC ಬರುತ್ತೆ, CNN ಬರುತ್ತೆ, DWದಲ್ಲಿ ಬರುತ್ತೆ. ಯುರೋಪ್ದಲ್ಲಿರೋ ಬಹುತೇಕ ಚಾನಲ್ಗಳು ಈ ರೈತರ ಪರವಾಗಿ ನಿಂತಿವೆ. ಆದರೆ ನಮ್ಮ ಗೋಧಿ ಮೀಡಿಯಾ ಮಾತ್ರ ಮೋದಿ ಪರವಾಗಿ ನಿಂತಿದೆ. ಅಂದರೆ ಈ ದೇಶದ ರೈತರನ್ನ ಅರ್ಥ ಮಾಡ್ಕೊಳ್ಳೋ ಒಳಗಡೆ ಈ ದೇಶವನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದಿರುವ ಒಂದು ಅಪಾಯಕಾರ ಸ್ಥಿತಿಯಲ್ಲಿ ನಮ್ಮ ಈ ಮೀಡಿಯಾ ನಿಂತಿದೆ. ಅಂಥ ಸಂದರ್ಭದಲ್ಲಿ ನನಗೆ ಭವಿಷ್ಯ ಉಜ್ವಲವಾಗಿ ಕಾಣುತ್ತೆ. ಇವರು ಈ ಸರ್ವಾಧಿಕಾರವನ್ನು ಬಗ್ಗಿ ನಿಲ್ಲೋ ಹಾಗೆ ಮಾಡ್ತಾರೆ, ಸರ್ವಾಧಿಕಾರವನ್ನು ಮಣಿಸ್ತಾರೆ, ಅಹಂಕಾರ, ಪ್ರಭುತ್ವದ ಅಹಂಕಾರವನ್ನು ನಾಶಪಡಿಸ್ತಾರೆ ಅಂತ ನನಗನ್ಸುತ್ತೆ. ಅಂಥ ದಿನಗಳು ಬಹಳ ಬೇಗ ಬರಲಿ ಅಂತ ಆಶಿಸ್ತಾ, ರೈತರಿಗೆ ಒಳ್ಳೆಯ ಒಂದು ಕಾಲ ಬರಲಿ ಅಂತ ಆಶಿಸ್ತಾ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ. ತಮಗೂ ಧನ್ಯವಾದ. ಎಷ್ಟು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸುದ್ದಿ ಸಂವಾದ. ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡರು ಬರ್ತೀವಿ, ಮಾತಾಡ್ತೀವಿ. ಬೈಯುವವರು ಬೈಲಿ, ಕೂಗುವವರು ಕೂಗಲಿ, ಮಾನಸಿಕವಾಗಿ ದಾಳಿ ಮಾಡೋದಕ್ಕೆ ಯತ್ನ ಮಾಡೋರು ಮಾಡಲಿ, ನಾವು ಹಿಂಜರಿಯಲ್ಲ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೀರಿ. ಮತ್ತೆ ಬರ್ತೀನಿ. ನಮಸ್ಕಾರ.